ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂತ ಸಮಯ ಮಗ. ಮೊದಲನೇ ಅಪ್ಡೇಟು, ವಿರಾಟ್ ಕೊಹ್ಲಿ ಅವರು ನಿನ್ನೆ ಸಂಜು ಸ್ಯಾಮ್ಸನ್ ಅವ್ರನ್ನ ಕರೆದುಬಿಟ್ಟು ಬಾರಪ್ಪ ಜಾಣ ಸ್ವಲ್ಪ ಹಾರ್ಟ್ ಬಿಟ್ನ ಚೆಕ್ ಮಾಡು, ಎಷ್ಟು ಜೋರಾಗಿ ಬಡ್ಕಂತ ಇದೆ ನೋಡು ಗುರು ಅಂತ ತೋರಿಸಿದ್ರು. ಸೊ ಎಲ್ಲರೂ ನೋಡಿರ್ತಾರೆ ಅಂತ ಅನ್ಕೊಂಡಿದ್ರಿ. ವಿರಾಟ್ ಕೊಹ್ಲಿ ಅವರು ಈ ಥರ ಹೇಳಿದ್ದು ನೋಡ್ಬಿಟ್ಟು ಏನು ಗುರು ಆಗೋಗ್ಬಿಟ್ಟೈತೆ ಹಾರ್ಟ್ ಅನ್ನೋ ಥರ ಅನ್ಕೊಂಡಿರ್ತೀರ. ಸೊ ಏನೂ ಆಗಿಲ್ಲ, ನಿನ್ನೆ ರನ್ ಬಿಟ್ವಿಂದ ವಿಕೆಟ್ಸು ಅದು ಇದೆಲ್ಲ ಇತ್ತಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಸುಸ್ತಾಗಿರೋ ಥರ ಕಾಣಿಸ್ತು. ವಿರಾಟ್ ಕೊಹ್ಲಿ ಅವರು ಓಡಿ ಸಿಕ್ಕಾಪಟ್ಟೆ ಓಡಿದ್ರು, ರನ್ ಬಿಡಿದ ವಿಕೆಟ್ಸು ಚೆನ್ನಾಗೇನೇ ಇತ್ತು. ಸೊ ಅಲ್ಲೇನೋ ಸುಸ್ತಾಗಿತ್ತು ಅಂತ ಕಾಣ್ತದೆ. ಏನು ಗುರು ಅಷ್ಟೊಂದೆಲ್ಲ ಓಡಿದ್ರು, 20 ಓವರ್ ಓಡಾಡಿದ್ದಕ್ಕೆ ಸುಸ್ತಾಗೋಗ್ಬಿಡ್ದೆ ಅಂತ ಹೇಳಿದ್ರೆ, ವಯಸ್ಸಾಯ್ತಲ್ಲ ಗುರು, ನಮ್ಮ ಕೊಹ್ಲಿಗೂ ಕೂಡ ವಯಸ್ಸಾಯಿತು, ಇನ್ನೇನು 37 ವರ್ಷ ಆಗ್ತಾ ಬರ್ತಾ ಇದೆ. ಏನು ಎಲ್ಲ ಸ್ಟ್ಯಾಂಡರ್ಡ್ಸು ಒಂದೇ ಥರ ಇರುತ್ತಾ? ಹೌದು, ಫಿಟ್ ಆಗಿರ್ಬೋದು, ಎಲ್ಲ ಒಂದೇ ಥರ ಇರುತ್ತಾ? ಸೊ ಹಾರ್ಟ್ ಬಿಟ್ನ ಚೆಕ್ ಮಾಡಿದ್ರು ಅಷ್ಟೇ, ಅಲ್ಲಿ ಬೇರೆ ಏನೂ ಇರಲಿಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ. ಅಪ್ಡೇಟ್ ಬಿಟ್ಟು ಇವಾಗ CSK ಕಡೆಯಿಂದ ಅಪ್ಡೇಟ್ ಬರ್ತಿದೆ ಮಗ. 17 ವರ್ಷದ ಹುಡುಗನ CSK ಅವರು ರಿಪ್ಲೇಸ್ಮೆಂಟ್ ಆಗಿ ಋತುರಾಜ್ ಗಾಯಕ್ವಾಡ್ ಜಾಗದಲ್ಲಿ ಹಾಕಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ, ಒಟ್ಟಲ್ಲಿ ಬರ್ತಾ ಇರೋಂಥ ನ್ಯೂಸ್ ಇದು. ಆಯುಷ್ ಮಾತ್ರೆ 17 ವರ್ಷದ ಪ್ಲೇಯರ್ನ ಹಾಕಬೇಕು ಅಂದ್ಕೊಂಡಿರ್ತಾರಂತೆ. ಇವರು ಏನು ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ದೊಡ್ಡವರೇ ಇಂಪ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ. ಚಿಕ್ಕವ್ರು 17 ವರ್ಷದವ್ರು ಬಂದ್ಬಿಟ್ಟು ಪಾಪ ಡೆಬ್ಯೂ ಸೀಸನ್ ಬೇರೆ ಏನು ಮಾಡ್ತಾರೆ, ಆಡ್ಸೋದೇ ಡೌಟ್ ಫಸ್ಟ್ ಆಫ್ ಆಲು. ಅದೇನಾರ ಸಖತ್ತಾಗಿರೋ ಸ್ವಲ್ಪ ರೂಮರ್ಸ್ ಹರಿದಾಡಿದ್ರು ಚತೇಶ್ವರ್ ಪೂಜಾರನ ಹಾಕೋಬಿಡ್ಬೋದು ಇವರು ಅಂತ ಹರಿದಾಡ್ತಾ ಇತ್ತು. ಬಟ್ ಖಂಡಿತ ಅವ್ರನ್ನಂತೂ ಹಾಕೊಳ್ಳೋದಕ್ಕಾಗೋದಿಲ್ಲ ಚತೇಶ್ವರ್ ಪೂಜಾರನ. ಏನು ಮಾಡ್ತಾರೆ ಪೂಜಾರನ ಹಾಕೊಂಡು? ಇನ್ನೂ ಒಂದು ಯಾವ್ದಾದ್ರು ಟೆಸ್ಟ್ ಟೀಮ್ ಕಟ್ತಾರೆ ಅವರು. ಸೊ ಇವ್ರನ್ನೇನೋ ಹಾಕಬೇಕು ಅಂತ ಅನ್ಕೊಂಡಿದ್ರೆ ನೋಡೋಣ, ಇನ್ ಕೇಸ್ ಏನಾದ್ರು ಆಪರ್ಚುನಿಟಿ ಸಿಕ್ತು ಅಂತಂದರೆ. ನನ್ನ ಪ್ರಕಾರ CSK ಅವರು ಯಂಗ್ಸ್ಟರ್ಸ್ಗಳಿಗೆ ಆದಷ್ಟು ಬೆಂಚಲ್ಲಿ ಕೂರಿಸ್ತಿರಲ್ಲ, ಕಾವು ಕೊಡಿಸ್ತಿರಲ್ಲ, ಅವ್ರಿಗೆ ಆಪರ್ಚುನಿಟಿ ಕೊಟ್ಟಷ್ಟು ಕೂಡ ಏನಾರು ಒಂದು ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಿದೆ. ನೋಡುವ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ನಿನ್ನೆ ನಮ್ಮ ದೇವದತ್ ಪಡಿಕ್ಕಲ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ಮಗ. ಐ ರಿಯಲಿ ಲವ್ ದ RCB ಫ್ರಾಂಚೈಸ್ ಆ್ಯಂಡ್ ಐ ರಿಯಲಿ ಕೇರ್ ಅಬೌಟ್ ದ ಫ್ರಾಂಚೈಸ್ ಆ್ಯಂಡ್ ಐ ಹೋಪ್ಫುಲಿ ಐ ವಿಲ್ ಕಾಂಟ್ರಿಬ್ಯೂಟ್ ಟು ದ RCB ಸಕ್ಸಸ್ ಅಂತ ಹೇಳಿದ್ದಾರೆ. ಸೊ RCB ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ, ಸಿಂಪಲಾಗಿ ಹೇಳಬೇಕು, ನಾನು ಬೆಂಗಳೂರು ಹುಡುಗ ಆಗಿರೋದ್ರಿಂದ RCB ಅಂದರೆ ಇಷ್ಟ. RCBಯ ಸಕ್ಸಸ್ಗೆ ನಾನು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಾತ್ರ ಅಂತಲ್ಲ, ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರು ಕೂಡ ಕಾಂಟ್ರಿಬ್ಯೂಟ್ ಈ ಫ್ರಾಂಚೈಸ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹಾರ್ಟಿಂದ ಹೇಳಿದ್ದಾರೆ. ಹೌದು, ಅವ್ರು RCBಗೆ ಬಂದಾಗಲೇ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು. ಈಚೆಗಡೆ ಎಲ್ಲ ನಾರ್ತಿಗೆ ಹೋಗ್ಬಿಟ್ಟು ಟ್ರಾವೆಲ್ ಮಾಡ್ಕೊಂಡ್ಬಂದರು, ಆ ಫ್ರಾಂಚೈಸಿ ಈ ಫ್ರಾಂಚೈಸಿ ಅಂತ. ಬಟ್ ಏನು ಕ್ಲಿಕ್ ಆಗಲಿಲ್ಲ. ಈ ಫ್ರಾಂಚೈಸಿಗೆ ಬಂದರೆ ನೋಡಿ ಒಂದು ರೇಂಜಿಗೆ ಆಡ್ತಾರೆ. ಅಪ್ಡೇಟ್ ಫಾರ್ವರ್ಡ್, ನಿನ್ನೆ ಡೈನಮಿಕ್ ಕ್ಯಾಮ್ರಾನ IPL ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಏನೇನೋ ಇನೋವೇಟ್ ಮಾಡ್ತಾರೆ ಅವರು, ಇನೋವೇಟ್ ಮಾಡಿಬಿಟ್ಟು ನಾಯಿ ಥರ ಇರೋವಂಥ ಕ್ಯಾಮ್ರಾನ, ಸೊ ಡೈನಮಿಕ್ ಆ್ಯಂಗಲಲ್ಲಿ ಫೋಟೋಸ್ನ ವಿಡಿಯೋಸ್ನ ತೆಗೆಯೋದಕ್ಕೋಸ್ಕರ IPL ಅಲ್ಲಿ ಯೂಸ್ ಮಾಡಿದ್ರಂತೆ. ಇದನ್ನು ನಾಯಿ ಥರ ಇರೋವಂಥದ್ದು ನಿನ್ನೆ ಡ್ಯಾನಿ ಮಾರಿಸನ್ ಅವರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ, ಎಗ್ರಬಿಡುತ್ತೆ ಹಂಗೇನೆ. ಸೊ ಡ್ಯಾನಿ ಮಾರಿಸನ್ ಶಾಕ್ ಆಗಿ ಹೋಗ್ಬಿಡ್ತಾರೆ ಒಂದು ಡೈನಮಿಕ್ ಕ್ಯಾಮ್ರಾನ, ರೋಬೋಟ್ನ ನೋಡಿ. ಫ್ಯಾಕ್ಟ್ ರೋಬೋಟಿಕ್ಸ್ನೆಲ್ಲ ಯೂಸ್ ಮಾಡಿಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಏನೋ ಮಾಡಿದ್ದಾರೆ ಅವರು ಕಲಾವಿದರು. ಸೊ ನೋಡೋಣ ಇದು ಎಷ್ಟು ದಿನ ಸರ್ವೈವ್ ಆಗುತ್ತೆ ಅಂತ ಈ ಒಂದು ಡೈನಮಿಕ್ ಕ್ಯಾಮ್ರಾ. ನೆನ್ನೆ ಅಂತೂ ನೋಡೋಕ್ಕೆ ಸಿಕ್ತು. ಇದು ಹಿಂಗೆ ಕಂಟಿನ್ಯೂ ಆಗುತ್ತಾ ಅಥವಾ ಎತ್ಕೊಂಡು ಹೊರಟೋಗ್ಬಿಡ್ತಾರ? ಏನೋ ಬೇಡ ಆಗಿರೋ, ಡೈನಮಿಕ್ಕು ಬೇಡ, ಬದನೇಕಾಯಿ ಬೇಡ ಅಂತ. ಎಷ್ಟು ಕ್ಯಾಮ್ರಾಗಳು IPL ಅಲ್ಲಿ ಇರೋದು, ನಜ್ಜಿ ಕೌಂಟೇ ಮಾಡೋಕ್ಕಾಗಲ್ಲ ಅಷ್ಟು ಕ್ಯಾಮ್ರಾಗಳು. ಅದರಲ್ಲಿ ಇದೊಂದು ಬೇರೆ ಆ್ಯಡ್ ಆನ್ ಆಗಿದೆ ಇವಾಗ. ಅಪ್ಡೇಟ್ ನಂಬರ್ 5, ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮ್ಯಾಚ್ನ ಸೋತರು. ಲಾಸ್ಟ್ ಮಿನಿಟ್ವರೆಗೂ ಬಂದ್ಬಿಟ್ಟು ಮ್ಯಾಚ್ ಸಿಕ್ಕಾಪಟ್ಟೆ ಡಿಲೇ ಆಯಿತು. ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಆಗಿರೋ ಅಕ್ಷರ್ ಪಟೇಲ್ಗೆ ಇವಾಗ ಫೈನ್ ಬಿದ್ದಿದೆ. ಸ್ಲೋವರ್ ಓವರ್ ರೇಟ್ನ ನಿಭಾಯಿಸಿದ್ರಿಂದ ಅವರಿಗೆ 12 ಲಕ್ಷ ಫೈನ್ನ ಫಸ್ಟ್ ಅಫೆನ್ಸ್ ಆಗಿರೋದ್ರಿಂದ ಹಾಕಿದ್ದಾರೆ ಮಗ. ಇದೇನು ಹೊಸ್ತಾ? ಎಲ್ಲರಿಗೂ ಹಾಕಿದ್ರೆ ಎಲ್ಲ ಟೀಮರು ಕೂಡ ಬಿದ್ದೇ ಬೀಳುತ್ತೆ. ಒಂದಲ್ಲ ಒಂದು ಮ್ಯಾಚಲ್ಲಿ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಒಂದಲ್ಲ ಒಂದು ಮ್ಯಾಚಲ್ಲಿ ಖಂಡಿತ ಡಿಲೇ ಆಗುತ್ತೆ, ಡ್ರ್ಯಾಗ್ ಆಗುತ್ತೆ. ಗೆಲ್ಲಬೇಕು ಅನ್ನೋ ಉದ್ದೇಶ ಇತ್ತು ಅಂತ ಅಂದರೆ 12 ಲಕ್ಷ 24 ಲಕ್ಷ ಜೊತೆಗೆ ಒಂದು ಡಿಮೆರಿಟ್ ಪಾಯಿಂಟ್ ಕೂಡ ಅಷ್ಟೇನಾಗಿ ಮ್ಯಾಟ್ರ್ ಆಗೋದಿಲ್ಲ. ಇಂಥ ಪ್ಲೇಯರ್ಸ್ಗಳಿಗೆ ಆಗಿರಲಿ, ಇಂಥ ಟೀಮ್ಗಳಿಗೆ ಆಗಿರಲಿ, ಸುಮ್ಮನೆ ಏನೋ ಶಾಸ್ತ್ರದ ಪ್ರಕಾರ ಹಾಕಿದ್ದಾರೆ ಅಷ್ಟೇ. ನೀವೆಲ್ಲ ಏನು ಮ್ಯಾಟ್ರ್ ಆಗುತ್ತೆ 12 ಲಕ್ಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಸ್ವಲ್ಪನಾರು ಅಂತಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್. ವಾ.